ದೇವ್ರೆ, ಹಾಗೆ ಇದು ಸಿಕ್ತು. ಭೀಮ ಬಂದ. ಬೆಳಗ್ಗೆನೆ ಬಾಯಲ್ಲಿ ಏನು ಇಷ್ಟು ದಿನ ನಿನ್ ಕಾಲ್ ಶಬ್ದ ದೊಡ್ಡದು ಅಂತ ಅನ್ಕೊಂಡಿದ್ದೆ, ಆದ್ರೆ ಇವಾಗ ನೋಡು ಇದೇನು. ನನ್ನ ಹಿಡಿಯೋ, ನಾನು ಹಾರುತ್ತಾ ಇದ್ದೀನಿ. ದೇವರೇ, ಎಡಗಡೆ ಹಾರಕ್ ನೋಡಿದ್ರೆ ಬಲಗಡೆ ಹೋಗ್ತಿದ್ದೇನಲ್ಲ. ದೇವ್ರೆ, ಇವನ ಈ ಕಾಡನ್ನು ಇಷ್ಟೋದುವರೆಗೂ ನಡೆಸ್ತಾ ಇದ್ದಿದ್ದು. ನನಗೆ ಅವಾಗಲೇ ಒಂದು ಡೌಟ್ ಬಂತು. ಈ ಸೋಂಬೇರಿ ಎಲ್ಲೋ ಮಲಗಿ ಗೊರ್ಕೆ ಹೊಡಿತಾ ಇದ್ದಾನೆ ಅಂತ. ಅಯ್ಯಯ್ಯೋ, ಏನಿದು ಶಬ್ದ? ತುಂಬಾ ಹೊತ್ತಿಂದ ಕೇಳ್ತಾ ಇದೆಯಲ್ಲ. ಸರಿ, ನೋಡಿ ಬರ್ತೀನಿ. ಒಂಬೋ ಒಂಬೋ, ಇವನೇನು ಎದೋಲ್ತಾನೆ ಇಲ್ವಲ್ಲ. ಸರಿ, ಒಂದು ದಾರಿ ಇದೆ. ಅವನಿಗೆ ಏನು ಗೊತ್ತಾಗಿಲ್ಲ. ಬಾಂಬ್ ಹೊಡಿದ್ರೇನು ಗೊತ್ತಾಗಲ್ಲ ಅನ್ಸ್ತಿದೆ. ನಾನು ಹೋಗಿ ಸ್ವಲ್ಪ ನೀರು ಎತ್ಕೊಂಡು ಬರ್ತೀನಿ. ಹಾಗೆ ಭೀಮು ಆನೆ ನೀರು ಹಿಡಿಯಕ್ ಹೋದಾಗ ಹಿಪ್ಪೋ ಆಯ್ಸಿ ಬಂತ. ಲೀ ಅಮ್ಮ, ಈ ತರ ಏನಾದ್ರೂ ಮಾಡಬೇಕಲ್ವಾ? ಇದೇನು ಎದೊಳ್ತಾನೆ ಇಲ್ವಲ್ಲ. ಭೀಮ, ಅಯ್ಯೋ ಸಾರಿ ಮಿಸ್ಟರ್ ಭೀಮ. ಅದು ಒಳ್ಳೇದು. ನಾನು ಹೋಗಿ ಸ್ವಲ್ಪ ಈ ಜೇನೆ ಹುಳುಗಳು ಇದೆಯಲ್ಲ ಅದನ್ನ ಹಂಗೆ ಎತ್ಕೊಂಡು ಬರ್ತೀನಿ. ಅದು ಒಂದು ಸೂಪರ್ ಐಡಿಯಾ. ಹೋಗಿ ಬೇಗ ಬಾ. ಏನ್ ಮಾಡ್ತಾ ಇದ್ದೀರಾ? ನನ್ನ ಹತ್ರ ಒಂದು ಒಳ್ಳೆ ಕೆಲಸ ಇದೆ. ಎಲ್ರೂ ಬನ್ನಿ ಬನ್ನಿ ಬನ್ನಿ. ಅಯ್ಯೋ, ಕಾಪಾಡಿ ಕಾಪಾಡಿ. ನಿನ್ನ ಒಂದು ಹಾಳ ಹೋಗಿರೋ ಐಡಿಯಾ. ಜಬ ಜಬ. ಇವನಿಗೆ ನಿದ್ದೆಯಲ್ಲೂ ತಿನ್ನೋದು ನೆನಪು ಇದ್ದೇ ಇರುತ್ತೆ. ಚಿಕ್ಕ ಪಕ್ಷಿಗೆ ಒಂದು ಒಳ್ಳೆ ಐಡಿಯಾ ಸಿಕ್ಕಿದೆ ಅನ್ಸತ್ತೆ. ಬೇಗ ಹೋಗಿ ಒಳ್ಳೆ ಮೀನು ಹಿಡಿದು ಇವಂದು ಮೂಗು ಪಕ್ಕದಲ್ಲಿರೋಣ. ಅವನು ಎದ್ದೊಳ್ತಾನೆ. ಅದು ಒಂದು ಒಳ್ಳೆ ಐಡಿಯಾ ಅಲ್ವಾ? ಹಾಗೆ ಎಮಿ ಪಕ್ಷಿ ಹತ್ರ ಇರೋ ಹೊಳೆಯಿಂದ ಮೀನ್ ಹಿಡಿದು ಬರ್ತಿದ್ದಾಳೆ. ನಮಸ್ಕಾರ. ನೀನಂದ್ರೆ ಮೀನು.
ತಿರ್ಗಾ ಮೊದಲಿಂದನ ಎಸ್ಕೇ